ನಮಸ್ಕಾರ ಎಲ್ಲರಿಗೂ. ನಾನು ಶ್ರೀ ಎಂ ಡಿ ಚಿತ್ತರಗಿ, ಕನ್ನಡ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುದ್ಗಲ್. ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು. 2025-26ನೇ ಸಾಲಿನ ಬಿಕಾಂ ಪ್ರಥಮ ಸೆಮಿಸ್ಟರ್ನ ಕನ್ನಡ ಅವಶ್ಯಕ ಪತ್ರಿಕೆಯಾಗಿರ್ತಕ್ಕಂಥ ವಾಣಿಜ್ಯ ಸಮನ್ವಯ 1ರಲ್ಲಿನ ಕಾವ್ಯ ಭಾಗದಲ್ಲಿ ಜಂಬಣ್ಣ ಅಮರ್ಚಿಂತ್ರವರ 5 ಕವಿತೆಗಳಲ್ಲಿ ಈಗಾಗಲೇ 4 ಕವಿತೆಗಳನ್ನ ಚರ್ಚೆ ಮಾಡಲಾಗಿದ್ದು, ಈ ಅವಧಿಯಲ್ಲಿ ಅವರ ಕೊನೆಯ ಕವಿತೆ ದಾಸ್ಯದ ದಿರಿಸು ಅಂತಕ್ಕಂಥ ಕವಿತೆಯನ್ನ ನಾವಿವತ್ತು ಚರ್ಚೆ ಮಾಡಬೇಕಾಗಿದೆ. ಜಂಬಣ್ಣ ಅಮರ್ಚಿಂತ್ರವರು ಬಯಲು ಸೀಮೆ ಅಥವಾ ಈ ಬಿಸಿಲೂರಿನ ರಾಯಚೂರು ಭಾಗದ ಬಂಡಾಯ ಮನೋಧರ್ಮದ ಅತ್ಯಂತ ಗಟ್ಟಿ ಕವಿ. ಈ ನಾಡಿನ ಕಷ್ಟ ನಷ್ಟಗಳನ್ನ, ಶ್ರಮಿಕರ ನೋವು ನಲಿವುಗಳನ್ನ ಸ್ವತಃ ಅನುಭವಿಸುವುದರ ಜೊತೆಗೆ ಅವರ ಸೂಕ್ಷ್ಮ ಕಣ್ಣುಗಳಲ್ಲಿ ನೋಡ್ತಾ ಅವುಗಳನ್ನ ಕಾವ್ಯದ ಜಾಡಿನಲ್ಲಿ ಬರೆದಂಥವು. ಅತ್ಯಂತ ಸೂಕ್ಷ್ಮ ಸ್ವಭಾವದ ಜಂಬಣ್ಣ ಅಮರ್ಚಿಂತ್ರವರು ಕಂಡದ್ದನ್ನ ನೇರವಾಗಿ ಅದೇ ಜಾಡಿನಲ್ಲಿ ಜಾಡಿಸುವುದರಲ್ಲಿ ಮರೆಯೋದಿಲ್ಲ. ಅವರು ತಾವು ಕಂಡಿರುವ ಸಮಾಜದ ಓರೆಕೋರೆಗಳನ್ನ, ಕೆಳವರ್ಗದವರ ಅಧೋಗತಿಯನ್ನ ಕಂಡು ಸುಮ್ಮನಿರ್ಲಾರದೆ ಆಕ್ರೋಶದ ಹಿನ್ನೆಲೆಯಲ್ಲಿ ತಣ್ಣನೆಯ ಮಾದರಿಗಳಲ್ಲಿ ವೈವಿಧ್ಯಮಯವಾದ ಕವಿತೆಗಳನ್ನ ನಮಗೆ ಕೊಟ್ಟಂತವು. ಈ ಸಾಲಿನಲ್ಲಿ ಸಾಗುವಂತಹ ದಾಸ್ಯದ ದಿರಿಸು ನೋಡಿ, ಶೀರ್ಷಿಕೆಯನ್ನ ಗಮನಿಸಬೇಕು. ದಾಸ್ಯ ಅಂದ್ರೆ ಮತ್ತೊಬ್ಬರ ಅಧೀನದಲ್ಲಿರೋದು, ಪರಾಧೀನದಲ್ಲಿರೋದು. ದಿರಿಸು ಬಟ್ಟೆ, ಉಡುಪು. ಈ ಬಂಧನ, ದಾಸ್ಯದ ದಿರಿಸು, ಬಂಧನದ ಉಡುಪು ಅಥವಾ ಮತ್ತೊಬ್ಬರ ಬಂಧನವನ್ನ ಅವತರಿಸುವುದು ಅಥವಾ ಧರಿಸುವುದು, ಅವರ ಕಪಿಮುಷ್ಟಿಯಲ್ಲಿರೋದು, ಅಂಕೆಯಲ್ಲಿರೋದು, ಪರಾಧೀನತೆಯ ಒಂದು ಸ್ವರೂಪವಾಗಿ ಇಲ್ಲಿ ಜಂಬಣ್ಣರವರು ಕೊಡುವಂತಹ ಕವಿತೆ ದಾಸ್ಯದ ದಿರಿಸು. ಹಾಗಾದ್ರೆ ಯಾವುದಿದು ದಾಸ್ಯದ ದಿರಿಸು? ನಾವು ಹಾಕಿಕೊಳ್ಳುವಂತಹ ಬಟ್ಟೆ ಸಾಮಾನ್ಯವಾಗಿ ನಮ್ಮ ಇಚ್ಛೆಗನುಗುಣವಾಗಿರುತ್ತೆ. ನಮ್ಮ ನಿಲುವಿಗೆ, ನಮ್ಮ ಸೌಂದರ್ಯಕ್ಕೆ, ನಮ್ಮ ಬಣ್ಣಕ್ಕೆ ಹೊಂದುವ ಹಾಗೆ ನಾವು ಸಾಮಾನ್ಯವಾಗಿ ಬಟ್ಟೆಗಳನ್ನು ಹಾಕೊಳ್ತೀವಿ. ಹಾಗಾದ್ರೆ ನಾವು ಹಾಕಿಕೊಳ್ಳುವಂತ ಬಟ್ಟೆ ದಾಸ್ಯದ್ದು ಯಾವಾಗ ಆಗುತ್ತೆ? ಯಾರೋ ಒತ್ತಾಯ ಮಾಡಿಕೊಟ್ಟಾಗ, ಯಾರೋ ಉಟ್ಕೊಳ್ಳೇಬೇಕಂತ ಫೋರ್ಸ್ ಮಾಡಿದಾಗ ಆಗುತ್ತೋ ಅಥವಾ ಇನ್ಯಾವುದು? ಹಾಗಾದ್ರೆ ಜಂಬಣ್ಣ ಅಮರ್ಚಿಂತ್ರವರು ಯಾವುದನ್ನ ದಾಸ್ಯದ ದಿರಿಸು ಅಂತಿದ್ದಾರೆ? ಯಾರು ಈ ದಾಸ್ಯದ ದಿರಿಸನ್ನ ಹಾಕೊಳ್ತಾ ಇದ್ದಾರೆ? ಈ ದಾಸ್ಯದ ದಿರಿಸು ಹಾಕಿಕೊಳ್ಳುವವರಿಗೂ ಹಾಗೆ ಅನಿಸಿದೆಯಾ ಅಥವಾ ಕೇವಲ ಕವಿಗನ್ಸಿದೆಯಾ ಅನ್ನೋದನ್ನ ನಾವು ಇಲ್ಲಿ ಬಹಳ ಸೂಕ್ಷ್ಮವಾಗಿ ಇಲ್ಲಿ ಅಬ್ಸರ್ವ್ ಮಾಡಬೇಕು, ಜೊತೆಗೆ ಅದನ್ನ ಚರ್ಚೆಗೆ ತೆಗೆದುಕೊಳ್ಬೇಕು. ನೋಡಿ, ಇಲ್ಲಿ ಚಿತ್ರ ಕಾಣಿಸ್ತಾ ಇದೆ ನಿಮ್ಗೆ, ಈಗ ಸ್ಪಷ್ಟವಾಗತ್ತೆ ದಾಸ್ಯದ ದಿರಿಸುವಂತ ಕವಿ ಯಾವುದನ್ನ ಕರಿತಾ ಇದ್ದಾರೆ ಅನ್ನೋದು. ಇವರ ಇಡೀ ಈ 5 ಕವಿತೆಗಳಲ್ಲಿ ಅತ್ಯಂತ ಚಿಕ್ಕ ಕವಿತೆ ಈ ದಾಸ್ಯದ ದಿರಿಸು ಅನ್ನೋದು. ಕೇವಲ 1-2 ನುಡಿಗಳಲ್ಲಿ ಮುಕ್ತಾಯವಾಗತ್ತೆ. ಸೀದಾ ಬರೆದ್ಬಿಟ್ರೆ ಒಂದು 3-4 ಸಾಲ ಅಷ್ಟೇ ಆಗುತ್ತೆ. ಅತ್ಯಂತ ಚಿಕ್ಕ ಕವಿತೆ. ಆಮೇಲೆ ಇಲ್ಲಿ ಪಾತ್ರಗಳು 1-2-3 ಪಾತ್ರಗಳು ಬರ್ತವೆ, ಸಂಭಾಷಣೆ ಕೂಡ ಬರ್ತದೆ. ಅದು ವಿಚಿತ್ರ ನಮಗೆ. ಇಷ್ಟು ಸಣ್ಣ ಪದ್ಯದಲ್ಲಿ ಸಂಭಾಷಣೆಯನ್ನು ತೆಗೆದುಕೊಂಡು ಬರ್ತಾನೆ ಕವಿ. ಸಂಭಾಷಣೆಯಲ್ಲಿ ಇಲ್ಲಿ ಕವಿ ಬರ್ತಾನೆ, ಜೊತೆಗೆ ಒಂದು ಸ್ತ್ರೀ ಪಾತ್ರ ಬರುತ್ತೆ, ಮತ್ತೆ ಮಾತನಾಡುವ ಒಂದು ಗಿಳಿ ಬರುತ್ತೆ. ಈ 3 ಪಾತ್ರಗಳನ್ನ ಇಂತಹ ಸಣ್ಣ ಕವಿತೆಯಲ್ಲಿ ತಂದು ಅತ್ಯಂತ ಸಶಕ್ತವಾದಂತಹ ಒಂದು ಧ್ವನಿಯನ್ನ ವ್ಯಕ್ತಪಡಿಸುವ ತಾಕತ್ತಿದೆಯಲ್ಲ, ಅದು ಈ ಜಂಬಣ್ಣ ಅಮರ್ಚಿಂತ್ರವರಿಗೆ ಒಲಿದಿದೆ. ಅವರು ಕೊಟ್ಟಿರುವ ಈ ಕವಿತೆ ಮುಖ್ಯವಾಗಿ ಇಸ್ಲಾಂ ಧರ್ಮದ ಹೆಣ್ಣು ಮಕ್ಕಳು ಧರಿಸುವಂತಹ ಈ ಬುರ್ಖಾ ಈ ಕವಿತೆಯ ಕೇಂದ್ರ ವಸ್ತು. ಕವಿತೆಯ ಮುಖ್ಯ ಆಶಯ ಏನಂದ್ರೆ, ಹೆಣ್ಣು ಮಕ್ಕಳಿಗೆ ಅವರು ಹೆಣ್ಣು ಮಕ್ಕಳು ಮಾತ್ರವಲ್ಲ, ಒಟ್ಟು ಹಾಕಿಕೊಳ್ಳುವ ಬಟ್ಟೆ ಅವರ ಆಯ್ಕೆಯ ಸ್ವಾತಂತ್ರ್ಯವಾಗಬೇಕು. ಅವರಿಗೆ ಅವರು ಧರಿಸಿಕೊಳ್ಳುವ ಬಟ್ಟೆ ಅವರ ಇಚ್ಛೆಗನುಗುಣವಾಗಿರಬೇಕು. ಸ್ತ್ರೀ ಮಾದರಿಯಲ್ಲಿ ಸ್ತ್ರೀ ಪರವಾಗಿ ಸಾಗುವಂತ ಕವಿತೆ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯವನ್ನ ಕೊಡಲಿಕ್ಕೆ ಬಯಸ್ತಾ ಇದೆ. ಅವರು ಹಾಕಿಕೊಳ್ಳುವ ಈ ಬುರ್ಖಾ ಕವಿಯ ಕಣ್ಣಿಗೆ ಬಂಧನವಾಗಿ ಕಾಣಿಸ್ಕೊಳ್ತಾ ಇದೆ. ಅದರಿಂದ ಬಿಡುಗಡೆಗೊಳಿಸಲಿಕ್ಕೆ ಅವರಿಗೂ ಭಾವನಾತ್ಮಕವಾದ, ಮಾನಸಿಕವಾದ ಮುಕ್ತ ಬದುಕಿಗೆ ಇಲ್ಲಿ ಕವಿತೆ
ಒತ್ತಾಯಿಸ್ತಾ ಇದೆ. ಈ ನಿಟ್ಟಿನೊಳಗ ಕವಿತೆಯನ್ನ ನಾವೊಂಚೂರು ಗಮನಿಸೋಣ. ಕವಿತೆ ಹೀಗೆ ಆರಂಭ ಆಗ್ತದ. ರಂಗು ರಂಗಿನ ಕಸೂತಿಯ, ರಂಗು ರಂಗಿನ ಕಸೂತಿಯ ಫಳ ಫಳ ಹೊಳೆಯುವ ಜರಿಯಂಚಿನ ಬುರ್ಖ, ಜರಿಯಂಚಿನ ಬುರ್ಖ ತೋರಿಸುತ್ತ ತೋರಿಸುತ್ತ ನನ್ನ ಪತಿ ಉಡುಗೊರೆಯಾಗಿ ನೀಡಿದ ಈ ಬುರ್ಖ ಪಸಂದಾಗಿದೆಯಲ್ಲ ಅಪ ಕೇಳಿದಳು. ಪಂಜರದೊಳಗಿನ ಗಿಳಿಯನು ಕೇಳು ಎಂದೆ, ಪಂಜರದೊಳಗಿನ ಗಿಳಿಯನು ಕೇಳು ಎಂದೆ. ಜರಿಯಂಚಿನಿಂದ ಬುರ್ಖ ಥಳಥಳ ಹೊಳೆದರೂ ಬುರ್ಖ ಬುರ್ಖಾನೆ, ಹೆಣ್ಣನು ಬಂಧಿಸಿದ ಬಂದೀಖಾನೆ. ಬುರ್ಖ ಬುರ್ಖಾನೆ, ಹೆಣ್ಣನು ಬಂಧಿಸಿದ ಬಂದೀಖಾನೆ ಎಂದಿತು ಸುಂದರ ಪಂಜರದೊಳಗಿನ ಮುದ್ದು ಗಿಣಿ. ಮುಗಿತು ಕವಿತೆ. ಬಹಳ ಸಣ್ಣ ಕವಿತೆ. ಇಲ್ಲಿ ಕೇವಲ 2-3 ಪಾತ್ರಗಳು. ಇಲ್ಲಿ ಒಬ್ಬ ಸ್ತ್ರೀನೂ ಮಾತಾಡ್ತಾಳೆ, ಕವಿನೂ ಮಾತಾಡ್ತಾನೆ, ಜೊತೆಗೆ ಗಿಳಿಯೂ ಮಾತಾಡ್ತಾನೆ. ಹಾಗಾದ್ರೆ ಕವಿತೆ ನೋಡಿ, ಈಗ ನಿಮ್ಗಾಗ್ಲೇ ಒಂದಿಷ್ಟು ಅರ್ಥವಾಗ್ಬಿಟ್ಟಿತ್ತು. ಬುರ್ಖಾದ ಬಗ್ಗೆ ನಾನು ಹೆಚ್ಚು ನಿಮಗೆ ವಿಸ್ತಾರವಾಗಿ ಹೇಳುವ ಅಗತ್ಯವಿಲ್ಲ. ಸಾಮಾನ್ಯವಾಗಿ ಸಾಂಪ್ರದಾಯಿಕ ಪರಂಪರೆಯಲ್ಲಿ ಇಸ್ಲಾಂ ಧರ್ಮದ ಸ್ತ್ರೀಯರು ಮುಖ್ಯವಾಗಿ ಹೊರಗಡೆ, ಮನೆಯಿಂದ ಹೊರಗಡೆ ಹೋಗುವಾಗ ಈ ಕಪ್ಪು ಬಣ್ಣದ ಅಥವಾ ಇವತ್ತು ಬೇರೆ ಬೇರೆ ಬಣ್ಣದ ಬುರ್ಖಗಳನ್ನು ಧರಿಸುವುದನ್ನು ನಾವು ಕಾಣಿಸ್ತಾ ಇದ್ದೇವೆ. ತಮ್ಮ ದೇಹದ ಹೆಚ್ಚು ಕಡಿಮೆ ಎಲ್ಲ ಅಂಗಗಳನ್ನ ಒಂದೇ ಕಪ್ಪು ಬಣ್ಣದಿಂದ ಮುಚ್ಚಿಕೊಂಡು ಓಡಾಡುವಂತ ಒಂದು ವಸ್ತ್ರ, ಒಂದು ಪದ್ಧತಿ, ಪರಂಪರೆ ಇದೆ. ಆ ಹಿಜಾಬ್ ಬಗ್ಗೆ ಬಹುಶಃ ಇಡೀ ದೇಶದಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹೆಚ್ಚು ಸದ್ದಾಗಿರೋದು ಕೂಡ ನಮ್ಮ ಕಣ್ಮುಂದೆ ಇನ್ನೂ ಹಸಿ ಹಸಿಯಾಗಿದೆ. ಹಾಗಾದ್ರೆ ಈ ಬುರ್ಖಾ ಧಾರ್ಮಿಕವಾಗಿ ಪರಂಪರೆಯಿಂದ ಬಂದಿರತಕ್ಕಂಥದ್ದು ಒಪ್ಕೊಳ್ಳೋಣ. ತಮ್ಮನ್ನ ರಕ್ಷಣೆ ಮಾಡ್ಕೊಳ್ಳೋಕೋಸ್ಕರ, ತಮ್ಮನ್ನ ಈ ಸಮಾಜದ ಕಾಮುಕ ದೃಷ್ಟಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ, ಈ ಸಮಾಜದಲ್ಲಿ ತಮ್ಮ ದೇಹವನ್ನ ಮುಕ್ತವಾಗಿ ಬಿಡದೆ ಅಥವಾ ಅದನ್ನ ಸಂಪೂರ್ಣವಾಗಿ ಮುಚ್ಚಿಕೊಳ್ತಕ್ಕಂಥ, ಅದು ಇಚ್ಛೆಗಳಿರ್ಬೋದು ಅಥವಾ ಇನ್ನೇನೋ ಕಾರಣಗಳು ಇರಬಹುದು. ಆದ್ರೆ ನಾವು ಇಲ್ಲಿ ಗಮನಿಸ್ಬೇಕಾಗಿರೋದು, ವಿದ್ಯಾರ್ಥಿಗಳು ಗಮನಿಸಿ, ನಾವು ಗಮನಿಸ್ಬೇಕಾಗಿರೋದು ಕವಿಯ ಕಣ್ಣಿಗೆ ಯಾವ ತರ ಕಾಣ್ತಾ ಇದೆ ನೋಡಿ. ಆರಂಭದ ಸಾಲ ಹೇಳ್ತದೆ, ರಂಗು ರಂಗಿನ, ರಂಗು ರಂಗಿನ ಕಸೂತಿಯ ಫಳ ಫಳ ಹೊಳೆಯುವ ಜರಿಯಂಚಿನ ಬುರ್ಖ. ಒಬ್ಬ ಹೆಣ್ಮಗಳು ಮತ್ತೊಬ್ಬ ಹೆಣ್ಮಗಳಿಗೆ ತೋರಿಸ್ತಾಳೆ. ಏನ್ ತೋರಿಸ್ತಾಳೆ? ಬುರ್ಖ ತೋರಿಸ್ತಾಳೆ. ಹೇಗಿದೆ? ರಂಗು ರಂಗಿನ, ಬಣ್ಣ ಬಣ್ಣದ ಕಸೂತಿ. ಕಸೂತಿ ನಿಮ್ಗೆಲ್ಲ ಗೊತ್ತಿರುವಂತದ್ದು, ಬೇರೆ ಬೇರೆ ಹೂವಿಂದು ಏನೇನು ಚಿತ್ರ ತೆಗಿತಕ್ಕಂಥದ್ದು, ಅದು ಉಲನ್ನು ಅದು ಇದು ತೆಗೆದುಕೊಂಡು ಮಾಡ್ತಕ್ಕಂಥದ್ದು, ನಿಮ್ಗೆಲ್ಲ ಗೊತ್ತಿರುವಂಥದ್ದು ಕಸೂತಿ. ಬೇರೆ ಬೇರೆ ಡಿಸೈನ್ ಅಲ್ಲಿ ಇರ್ತಕ್ಕಂಥ, ಬೇರೆ ಬೇರೆ ಕಸೂತಿಯಲ್ಲಿರ್ತಕ್ಕಂಥ ಸುಂದರವಾದ ಕಲೆಗಳಲ್ಲಿ ಮಿಂದಿರುವ, ಅತ್ಯಂತ ಸೊಗಸಾಗಿರುವ, ಅತ್ಯಂತ ಚಂದವಾಗಿರುವ ಬುರ್ಖಾವನ್ನು, ಬಣ್ಣ ಬಣ್ಣದ ಕಸೂತಿಯ ಬುರ್ಖಾವನ್ನ, ಜರಿಯಂಚಿನ ಬುರ್ಖಾವನ್ನ ತೋರಿಸ್ತಾ ಕೇಳ್ತಾಳೆ. ಯಾರನ್ನ? ಆಪ ಅಂದ್ರೆ ಅಕ್ಕ ಅಂತ ಅನ್ಕೊಳ್ಳು. ಅಕ್ಕ ಕೇಳಿದಳು. ಏನಂತ ಕೇಳ್ತಾಳೆ? ನನ್ನ ಪತಿ ಉಡುಗೊರೆಯಾಗಿ ನೀಡಿದ ಈ ಬುರ್ಖ ಪಸಂದಾಗಿದೆಯಲ್ಲ? ಪ್ರಶ್ನಾರ್ಥಕವಿದೆ. ನನ್ನ ಪತಿ ಉಡುಗೊರೆಯಾಗಿ ನೀಡಿದ ಈ ಬುರ್ಖ ಪಸಂದಾಗಿದೆಯಲ್ಲ ಕೇಳ್ತಾ ಇದ್ದಾಳೆ. ನೋಡಿ, ಗಮನಿಸ್ಬೇಕು. ನನ್ನ ಪತಿ ಉಡುಗೊರೆಯಾಗಿ ನೀಡಿದ್ದು ಅಂದ್ರೆ ಈ ಬುರ್ಖ ಗಂಡಸಿನ, ಪುರುಷ ಸಾಮ್ರಾಜ್ಯದ ಕೊಡುಗೆ. ಅಂದ್ರೆ ಅವಳನ್ನ ಬಂಧಿಸುವ, ನೋಡಿ ಇಲ್ಲಿ ವ್ಯಂಗ್ಯವಾಗಿ ಕಾಣಿಸ್ತಾ ಇದೆ ಧ್ವನಿ, ನಮಗೆ ವ್ಯಂಗ್ಯವಾಗಿ ಕಾಣಿಸ್ತಾ ಇದೆ. ಏನೋ ಸುಂದರವಾದ ಕಸೂತಿಯ ಬುರ್ಖ, ಜರಿಯಂಚಿನ ಬುರ್ಖವನ್ನು ತೋರಿಸ್ತಾ ಅವಳೇ ಹೇಳ್ತಾಳೆ, ನನ್ನ ಪತಿ ಉಡುಗೊರೆಯಾಗಿ, ಗಿಫ್ಟ್ ಆಗಿ ಕೊಟ್ಟಿರೋದು. ಇದು ಕೇವಲ ಕೊಟ್ಟಿರುವ ಬುರ್ಖ ಅಷ್ಟೇ ಅಲ್ಲ, ಇಡೀ ಹೆಣ್ಣಿನ ಮೇಲೆ, ಇಸ್ಲಾಂ ಧರ್ಮದ ಹೆಣ್ಣಿನ ಮೇಲೆ ಪುರುಷ ಸಾಮ್ರಾಜ್ಯ ಹೇರಿದ ಬಂಧನ ಅನ್ನೋ ರೀತಿಯಲ್ಲಿ ಕೇಳ್ತಾ ಇದ್ದಾಳೆ. ಪತಿಯ ಉಡುಗೊರೆ ಪಸಂದಾಗಿದೆಯಲ್ಲ, ಅವಳಿಗೆ ಗೊತ್ತು, ಅವಳು ಪಸಂದಾಗಿದೆಯಲ್ಲ ಕೇಳ್ತಾಳಂದ್ರೆ ಅವಳಿಗೆ ಅದೊಂದು ಒಂದು ರೀತಿಯ ವ್ಯಂಗ್ಯವಾಗಿ ಕಾಣಿಸ್ತಾ ಇದೆ. ಕೇಳ್ತಾಳೆ ಅವಳು, ಪಸಂದಾಗಿದೆಯಲ್ಲ, ಪ್ರಶ್ನಾರ್ಥಕವಿದೆ, ಇಲ್ಲಿ ಪ್ರಶ್ನೆ ಇದೆ. ಇಲ್ಲಿ ಪಸಂದಾಗಿದೆಯಾ? ಅವಳಿಗೆ ಗೊತ್ತಿದೆ ಇದು ಪಸಂದಾಗಿಲ್ಲ ಅಂತ. ಅದು ಅವಳಿಗೆ ಇಚ್ಛೆ ಇಲ್ವೋ ಅದು ಬೇರೆ ಮಾತು. ಆದ್ರೆ ಕವಿಯ ಕಣ್ಣಲ್ಲಿ ಏನ್ ಕಾಣ್ತಾ ಇದೆ?
ಪಸಂದಾಗಿದೆಯಲ್ಲ, ಇದು ಪುರುಷ ಸಾಮ್ರಾಜ್ಯ ಕೊಟ್ಟಿರೋದು. ಪುರುಷ ಸಾಮ್ರಾಜ್ಯ ಕೊಟ್ಟಿರೋದು ಅನ್ನೋದಕ್ಕಿಂತ ಹೇರಿರುವಂತದ್ದು. ಹೆಣ್ಣಿನ ಮೇಲೆ ಆ ದಾಸ್ಯವನ್ನ, ಆ ಬಂಧನವನ್ನ ಹೇರಿರ್ತಕ್ಕಂಥದ್ದು. ಕೇಳ್ತಾಳೆ, ಅದಕ್ಕೆ ಉತ್ತರ ನೋಡಿ ಬಹಳ ಎಷ್ಟು ತೀಕ್ಷ್ಣವಾಗಿದೆ. ಉತ್ತರ ನೋಡಿ ಗಮನಿಸ್ಬೇಕು ನಾವು. ಉತ್ತರವನ್ನ ಕೇಳಿದ ತಕ್ಷಣ ಕವಿತೆಯ ಎಲ್ಲ ಜಾಡುಗಳು ಅರ್ಥ ಆಗ್ಬಿಡ್ತವೆ. ಏನ್ ಹೇಳ್ತಾ ಉತ್ತರ? ಪಂಜರದೊಳಗಿನ ಗಿಳಿಯನ್ನು ಕೇಳು. ನೋಡಿ ಎಂತ ರೂಪಕ. ಇಲ್ಲಿ ಪಂಜರದ ಗಿಳಿಯ ಚಿತ್ರವು ನಿಮಗೆ ಕಾಣಿಸ್ತಾ ಇದೆ. ಗಿಳಿ ಅತ್ಯಂತ ಮುದ್ದಾಗಿದೆ, ಚಂದಾಗಿದೆ. ನೋಡಿದ ತಕ್ಷಣ ಎತ್ಕೋಬೇಕನ್ನಿಸ್ತದ, ಮುಟ್ಬೇಕನ್ನಿಸ್ತದ, ಮುದ್ದು ಮಾಡ್ಬೇಕನ್ನಿಸ್ತದ. ಆ ಪಂಜರದ ಗಿಳಿ, ಆ ಗಿಳಿ ಎಲ್ಲಿದೆ? ಪಂಜರದ ಒಳಗಿದೆ. ಗಿಳಿ ಎಲ್ಲಿರ್ಬೇಕ್ರಿ? ಎಲ್ಲಿದ್ರೆ ಖುಷಿಯಾಗಿರ್ತದ? ಅದು ಸ್ವತಂತ್ರವಾಗಿದ್ದಾಗ. ನೀವು ಪಂಜರದೊಳಗಿಟ್ಟು ಅದಕ್ಕೆ ಬೇಕಾದ ಹಣ್ಣು, ಹಾಲು, ಅಮೃತವನ್ನ ಎರೆದ್ರು ಕೂಡ ಅದು ಖುಷಿಯಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಪ್ರಕೃತಿ ಸಹಜವಾಗಿ ಎಲ್ಲ ಜೀವರಾಶಿಗಳು ಹೇಗಿರ್ಬೇಕು ಹಾಗಿದ್ರೇನೆ ಚಂದ. ಇಲ್ಲಿ ಮುಕ್ತವಾದ ವಾತಾವರಣದಲ್ಲಿ ಅವು ನೋಡಿ, ಈ ಪ್ರಾಣಿ ಪಕ್ಷಿಗಳನ್ನು ಗಮನಿಸಿ. ಯಾವ ಬಟ್ಟೆ ಉಟ್ಕೊಳ್ಳೋದಿಲ್ಲ, ಯಾವ ಸೋಪ್ ಹಾಕೋದಿಲ್ಲ, ಯಾವ ಶಾಂಪೂ ಹಾಕೋದಿಲ್ಲ, ಯಾವ ಮನೆಗಳಿಲ್ಲ, ಯಾವ ಫ್ಲಾಟ್ಗಳಿಲ್ಲ, ಯಾವ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಯಾವ ದುಡ್ಡಿಲ್ಲ, ಏನೂ ಇಲ್ಲ. ಹೇಗಿದಾವ್ರಿ? ಖುಷಿಯಾಗಿದ್ದಾವ್. ಸಿಕ್ಕ್ರೆ ತಿಂತವೆ, ಸಿಗದೆ ಇದ್ರೆ ಸುಮ್ಮಿರ್ತವೆ, ಓಡಾಡ್ತವೆ, ಹಾರಾಡ್ತವೆ, ಹಾಡು ಹೇಳ್ತವೆ, ಕುಣಿತವೆ, ಡ್ಯಾನ್ಸ್ ಮಾಡ್ತವೆ. ಎಷ್ಟೊಂದು ಖುಷಿಯಾಗಿ ಹಿಂಡು ಹಿಂಡಾಗಿ ಚಿಲಿಪಿಲಿ ಗುಡ್ತಾ ಸ್ವತಂತ್ರವಾಗಿ ಹಿಂಡು ಹಿಂಡಾಗಿ ಏಕಾಂಗಿಯಾಗಿ ಎಲ್ಲೆಂದ್ರಲ್ಲೇ ಯಾರ ಮನೇನೋ, ಯಾರ ಗುಡಿನೋ, ಯಾವ್ದು ಹಾಳು ಬಿದ್ದ ಚಪ್ರನೋ ಎಲ್ಲೆಲ್ಲೆಲ್ಲೆಲ್ಲೋ ವಾಸ ಮಾಡ್ತಾವ. ಅದು ಬ್ರಾಹ್ಮಣನ ಮನೆ ಅಂದ್ರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅದು ಅಲ್ಪಸಂಖ್ಯಾತರ ಮನೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅದು ಅಸ್ಪೃಶ್ಯನ ಮನೆ ಅಂದ್ರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅದು ಕೊಳಗೇರಿ, ಅದು ಚರಂಡಿ, ಅದು ಗಟ್ರು, ಇನ್ನೊಂದು ಯಾವುದು ಇಲ್ಲ ಅದ್ರೊಳಗೆ. ಹೊಲಸಿದ್ದರು ಸಹ ಇನ್ನೊಂದ್ರು ಸಹ ಎಲ್ಲ ಕಡೆ ಓಡಾಡ್ಕೊಂಡು ಸಿಕ್ಕಿದ್ದನ್ನ ತಿನ್ಕೊಂಡು ಹ್ಯಾಪಿಯಾಗಿದ್ದು ಬದುಕನ್ನ ಲೀಡ್ ಮಾಡೋಗ್ಬಿಡ್ತಾವೆ. ನಮಗೆ ಎಲ್ಲ ಇದೆ, ಎಲ್ಲ ಇದೆ. ದುಡ್ಡು, ಆಸ್ತಿ ಪಾಸ್ತಿ, ಬಂಧು ಬಳಗ, ಭಾಷೆ, ಜ್ಞಾನ, ನಾಲೆಜ್ 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 ಇಷ್ಟೆಲ್ಲ ಇದ್ದು ನಾವು ಖುಷಿಯಾಗಿದ್ದೇವಾ? ಇಲ್ಲ. ಯಾಕೆ? ಯಾವುದನ್ನ ಬಂಧನದಲ್ಲಿಡ್ತೀವೋ ಅದು ಖುಷಿಯಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ನಾವು ನಮ್ಮದೇ ಆದ ದಿಗ್ಬಂಧನಗಳನ್ನು ಹಾಕೊಂಡ್ಬಿಟ್ಟಿದ್ದೇವೆ. ರುಸೋ ಹೇಳ್ತಾನಲ್ಲ, ಹುಟ್ಟುತ್ತಾ ವಿಶ್ವಮಾನವ, ಬೆಳೆಯುತ್ತಾ ಅಲ್ಪಮಾನವ, ಮತ್ತೆ ಕೊನೆಗೆ ಅವನನ್ನ ವಿಶ್ವಮಾನವನಾಗಿ ಮಾಡ್ಬೇಕು. ಹುಟ್ಟುತ್ತಾ ವಿಶ್ವಮಾನವರೇ ನಾವು. ಆನಂತರದಲ್ಲಿ ಈ ಎಲ್ಲ ಬಂಧನಗಳು, ಧರ್ಮ, ಜಾತಿ, ಉಡುಪು, ಬಟ್ಟೆ, ಅದು ಇದು, ಆಳು ಮೂಡು ಅಂತೇಳಿ ಈ 108 ದಿಗ್ಬಂಧನಗಳನ್ನ ಹಾಕೊಂಡ್ಬಿಟ್ಟಿದ್ದೇವೆ. ಇಲ್ಲಿ ಪಂಜರದ ಗಿಳಿ ಎಂತಹ ಅತ್ಯಂತ ಸಶಕ್ತವಾದ ರೂಪ. ಪಂಜರದೊಳಗಿನ ಗಿಳಿಗೆ ಏನೆಲ್ಲ ಕೊಟ್ಟರು ಅದಕ್ಕೆ ಖುಷಿ ಆಗೋದಿಲ್ಲ. ಅದಕ್ಕೆ ಹೇಳ್ತಾನೆ ಕವಿ ಇಲ್ಲಿ ಏನೋ, ಈ ಬುರ್ಖಾ ನನ್ನ ಪತಿ ಕೊಟ್ಟಿರೋದು, ನನ್ನ ಗಂಡ ಕೊಟ್ಟಿರೋದು, ಪುರುಷ ಸಾಮ್ರಾಜ್ಯದ ಕೊಡುಗೆ ಇದು. ಸುಂದರ ಕಸೂತಿ ಇದೆ, ರಂಗು ರಂಗಾದ ಜರಿ ಇದೆ, ಸೂಪರ್ ಆಗಿದೆ, ಚಂದ ಇದೆಯಾ? ಗಿಳಿಯನ್ ಕೇಳಿ ಹೋಗು ಹೇಳ್ತಾರ. ಚಂದಾಗಿರ್ಬೇಕಂದ್ರೆ, ಖುಷಿಯಾಗಿರ್ಬೇಕಂದ್ರೆ ಮೇಲೆ ಧರಿಸುವ ಈ ಸುಂದರವಾದ ಏನು ಚಿನ್ನದ ಸರಳುಗಳು ಬೇಕಾಗಿಲ್ಲ ನಮ್ಗೆ. ಸ್ವಾತಂತ್ರ್ಯತೆ ಬೇಕು. ಪಂಜರದ ಗಿಳಿಯನ್ನ ಕೇಳಿ ಹೋಗು. ಸರಿ, ಪಂಜರದ ಗಿಳಿ ಏನ್ ಹೇಳ್ತು ಅದು ಮಾತಾಡ್ತಾವ. ಗಮನಿಸಿ. ಜರಿಯಂಚಿನಿಂದ ಬುರ್ಕಾ ತಳ ಹೊಳೆದರು. ಬುರ್ಕಾ ಏನು ಸೂಪರ್ ಆಗಿದೆ. ಜರಿ ಅಂಚಿದೆ, ಬಣ್ಣ ಬಣ್ಣದ ಕಸೂತಿ ಇದೆ, ಬೇರೆ ಬೇರೆ ಡಿಸೈನ್ ಇದೆ, ಒಳ್ಳೆ ಚೆನ್ನಾಗಿ ಸ್ಟಿಚಿಂಗ್ ಆಗಿದೆ, ಸೂಪರ್ ಆಗಿದೆ ಬುರ್ಕಾ. ತಳ ಹೊಳೆದರು. ಬುರ್ಖಾ ಬುರ್ಖಾನೆ. ಬುರ್ಖಾ ಬುರ್ಖಾನೆ. ಹೆಣ್ಣನ್ನು ಬಂಧಿಸಿದ ಬಂದಿಖಾನೆ. ಹೆಣ್ಣನ್ನು ಬಂಧಿಸಿದ ಬಂದಿಖಾನೆ. ಅದೊಂದು ಜೈಲು, ಅದೊಂದು ದಿಗ್ಬಂಧನ, ಅದೊಂದು ಚಿನ್ನದ ಸರಳುಗಳಲ್ಲಿ ಬಂಧಿಸಿರುವಂತಹ ಒಂದು ಬಂದಿಖಾನೆ. ಎಂದಿತು ಸುಂದರ ಪಂಜರದೊಳಗಿನ ಮುದ್ದುಗಿಣಿ. ಈಗ ಅರ್ಥವಾಗಿದೆ ನಿಮಗೆ ಈ ಧರ್ಮದ ಸಂಕಲೆಗಳು, ಜಾತಿಯ ದಿಗ್ಬಂಧನಗಳು ಹೇಗೆ ಹೆಣ್ಣನ್ನು ಬೇರೆ ಬೇರೆ ಮಾದರಿಗಳಲ್ಲಿ ಬಂಧನದಲ್ಲಿಟ್ಟಿದ್ದಾವೆ, ದಾಸ್ಯದಲ್ಲಿಟ್ಟಿದ್ದಾವೆ. ಇಲ್ಲಿ ಬುರ್ಖಾ ಒಂದು ಪ್ರತಿನಿಧಿ ಅಷ್ಟೆ. ಬುರ್ಖಾ ಒಂದು ಪ್ರತಿನಿಧಿ. ನೋಡಿ, ನಮ್ಮ ಹೆಣ್ಮಕ್ಳು ವೈವಿಧ್ಯಮಯವಾಗಿ ಅಲಂಕಾರ ಮಾಡ್ಕೊಳ್ತಾರೆ. ವೈವಿಧ್ಯಮಯವಾದ ಅತ್ಯಂತ ಬೆಲೆ ಬಾಳುವಂತಹ ವಸ್ತ್ರಗಳನ್ನು ಧರಿಸ್ತಾರೆ, ಆಭರಣಗಳನ್ನು ಹಾಕೊಳ್ತಾರೆ, ರೆಡಿ ಆಗ್ತಾರೆ. ಎಲ್ಲ ರೆಡಿಯಾಗಿ ಕೊನೆಗೆ ಮೇಲೆ ಬುರ್ಕಾ ಧರಿಸ್ಕೊಂಡು ಹೋಗ್ಬಿಡ್ತಾರೆ. ಬಹುಶಃ ಅನಿಸ್ಬೋದು ನಮಗೆ, ಅಲಂಕಾರ ಪರರಿಗಲ್ಲ, ನಮಗೆ ನಮಗೆ ನಾವು ಚಂದ ಕಂಡ್ರೆ ಸಾಕು ಅಂತ. ಹಾಗಾದ್ರೆ ನಾವು ಮನೇಲಿದ್ದಾಗ ಅಷ್ಟೊಂದು ಅಲಂಕಾರ ಮಾಡ್ಕೊಳ್ತೇವ? ಹೊರಗಡೆ ಹೋದಾಗ ಯಾಕೆ ಅಷ್ಟೊಂದು ಅಲಂಕಾರ ಮಾಡ್ಕೊಳ್ಳೋದು? ಅಂದ್ರೆ
ಸಮಾಜದ ಕಣ್ಣಿಗೆ ನಾವು ಚೆನ್ನಾಗಿ ಕಾಣ್ಬೇಕನ್ನೋದೇ ಪ್ರತಿಯೊಬ್ಬ ಮನುಷ್ಯನ ಆಸೆ, ಸಹಜವಾದ ಸಮಾಜದ ಕಣ್ಣಿಗೆ ನಾವು ಚೆನ್ನಾಗಿ ಕಾಣ್ಬೇಕು. ನೋಡಿ, ನಾವು ಮನೆಗಳಿದ್ದಾಗೆ ಬೇರೆ, ಹೊರಗಡೆ ಇದ್ದಾಗಲೇ ಬೇರೆ. ಈಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಒಳ್ಳೆ ಶರ್ಟ್ ಹಾಕೊಂಡ್ ಮಾಡಿಲ್ಲ ಅಂದ್ರೆ ಯಾವ್ದೋ ಟಿ ಶರ್ಟ್ ಹಾಕೊಂಡ್ ಮಾಡ್ಬೋದಾಗಿತ್ತು. ಅಂದ್ರೆ ಸಮಾಜದ ಕಣ್ಣಿಗೆ, ನೋಡುಗರ ಕಣ್ಣಿಗೆ ನಾನು ಚೆನ್ನಾಗಿ ಇರುವಷ್ಟು ಮಟ್ಟಿಗೆ ಚೆನ್ನಾಗಿ ಕಾಣಬೇಕು ಅನ್ನೋದು ಒಂದು ದೃಷ್ಟಿಕೋನ ಸಹಜವಾಗಿ. ಇಲ್ಲೂ ಅವಳು ಹೆಣ್ಣು ಮಕ್ಕಳು ಹಾಗೆ ರೆಡಿ ಆಗ್ತಾರೆ, ಕೊನೆಗೆ ಬುರ್ಕ ಹಾಕೊಳ್ತಾರೆ. ಅವ್ರಿಗೆ ಇಷ್ಟವಾಗಿದ್ರೆ, ಅವರು ಇಷ್ಟವಾಗಿ ಧರಿಸಿದರೆ ಒಂದು ಮಾತು, ಅಥವಾ ಇಷ್ಟವಿಲ್ಲದಿದ್ದರೆ ಧರಿಸಿದರೆ ಅನ್ನೋದು ಒಂದು ಪ್ರಶ್ನೆ, ಅಥವಾ ಬಲವಂತವಾಗಿ ಧರ್ಮದ ಜಾತಿಯ ಹೇರಿಕೆ ಅಂತ ಕವಿಯ ಕಣ್ಣಿಗೆ ಕಾಣ್ತಾ ಇದೆಯಲ್ಲ, ಇದೊಂದು ದಾಸ್ಯದ ದಿರಿಸು ಅನ್ನೋದು ಕಾಣ್ತಾ ಇದೆಯಲ್ಲ, ಇದನ್ನ ನಾವು ವೈಚಾರಿಕವಾಗಿ ಆಲೋಚನೆ ಮಾಡಬೇಕಾಗಿದೆ. ಯಾಕಂದ್ರೆ ಈ ಉದಾಹರಣೆಗೆ, ಈ ಬೇಸಿಗೆಯ ದಿನಗಳಲ್ಲಿ ಕಪ್ಪು ಬಣ್ಣ ಸೂರ್ಯನ ರಶ್ಮಿಯನ್ನ ಹೆಚ್ಚು ಹೀರ್ಕೊಳ್ಳುತ್ತೆ, ನಮ್ಗೆಲ್ಲ ಗೊತ್ತಿರುವಂತದ್ದು. ಬೇಸಿಗೆಯ ದಿನಗಳಲ್ಲಿ ಇವರು ಅಲಂಕಾರ ಮಾಡಿಕೊಂಡು ಬೇಕಾದಷ್ಟು ಆಭರಣಗಳನ್ನು ಧರಿಸ್ಕೊಂಡು ಬೇರೆ ಬೇರೆ ಈ ಫಂಕ್ಷನ್ಗಳಲ್ಲಿ ಹೋದಾಗ, ಈ ಅಷ್ಟು ಜನಜಂಗುಳಿಯಲ್ಲಿದ್ದಾಗ ಅವರು ಅನುಭವಿಸುವ ಸಂಕಟಗಳೇನು, ಆ ಶೆಕೆಯಲ್ಲಿ ಮಕ್ಕಳು ಮರಿಗಳೊಂದಿಗೆ ಹೋದಾಗ ಅನುಭವಿಸುವ ಸಂಕಟಗಳನ್ನು ನೋಡಿದಾಗ ಬಹುಶಃ ಅನಿವಾರ್ಯವಾಗಿ ಕೆಲವರು ಇದು ಕಂಡುಕೊಂಡಿದ್ದಾರೋ ಅನ್ನುವ ಸಂಶಯ ನಮಗೆ ಅನಿಸ್ತದೆ. ಅವರ ಮುಕ್ತವಾದ ಇಚ್ಛೆಯ ಸ್ವಾತಂತ್ರ್ಯವಾದರೆ ಇಲ್ಲಿ ಯಾವ ಪ್ರಶ್ನೆಯೂ ಇಲ್ಲ. ಅದೇ ಗಿಳಿ ಹೋಗಿ ನಾನು ಪಂಜರದೊಳಗನೆ ಇರ್ತೀನಿ, ನನಗಿದೆ ಇಷ್ಟ ಅಂತಂದ್ರೆ ಅದಕ್ಕೆ ಯಾರು ಪ್ರಶ್ನೆ ಮಾಡುವಂತಿಲ್ಲ. ಅಥವಾ ಈ ದಿರಿಸು, ಯಾಕಂದ್ರೆ ಕೆಲವರ ಮನಸ್ಥಿತಿ ಬೇಕಂದ್ರೆ ಆಯ್ಕೆ ಸ್ವಾತಂತ್ರ್ಯ ಇಲ್ಲ ಇಲ್ಲಿ, ಇದು ಹಾಕೊಳ್ಳೇಬೇಕು ಬೇಡ ಅನ್ನೋ ಪ್ರಶ್ನೆ ಅಲ್ಲ. ಇಲ್ಲಿ ಯಾವುದೇ ಬಟ್ಟೆ ಆಗ್ಲಿ ಇನ್ನೊಂದಾಗ್ಲಿ, ಹೆಣ್ಣು ಮಕ್ಕಳಿಗೂ ಮುಕ್ತವಾದ ಆಯ್ಕೆ ಇರಬೇಕು. ಅವರು ಇಷ್ಟಪಟ್ಟು ಹಾಕಿದರೆ ಇಲ್ಲಿ ಯಾವ ಅಭ್ಯಂತರಗಳಿಲ್ಲ. ಆದ್ರೆ ಅನಿವಾರ್ಯವಾಗಿ ಯಾರದೋ ಒತ್ತಡಕ್ಕೆ, ಇಲ್ಲಿ ಕವಿ ಹೇಳ್ತಾನಲ್ಲ, ನನ್ನ ಪತಿ ಉಡುಗೊರೆಯಾಗಿ ನೀಡಿದ್ದು, ಅಂದ್ರೆ ಪುರುಷ ಸಾಮ್ರಾಜ್ಯ ಹೆಣ್ಣಿನ ಮೇಲೆ ಹೇರಿದ ಈ ದಿಗ್ಬಂಧನ, ಪಸಂದಾಗಿದೆಯಲ್ಲ, ಪಸಂದಾಗಿದ್ರು ಆಗದಿದ್ರು ಒಪ್ಪಿಕೊಳ್ಳುವಂತಹ ಒಂದು ಅನಿವಾರ್ಯತೆ ಇದೆಯಲ್ಲ, ಅದು ಇಲ್ಲಿ ಮುಖ್ಯ ವೇದಿಕೆಯಲ್ಲಿ ನಮಗೆ ಕಾಣಿಸ್ಕೊಳ್ತಾ ಇದೆ. ಇನ್ನು ಗಿಳಿಯನ್ನ ಕೇಳು ಅಂತಕ್ಕಂಥ ಮಾತಿದೆಯಲ್ಲ, ಗಿಳಿ ಕೇಳೋಗು. ಯಾಕಂದ್ರೆ ಯಾರು ಅದನ್ನ ಅನುಭವಿಸ್ತಾರೋ ಅವ್ರಿಗೆ ಗೊತ್ತು. ನೊಂದ ನೋವನ್ನು ನೋಯದವರೆತ್ತಬಲ್ಲರು, ಅಕ್ಕ ಮಹಾದೇವಿ ಪ್ರಶ್ನೆ ಮಾಡ್ತಾರೆ. ನಿಜವಾಗ್ಲು ಅವರಿಗೆ ಗೊತ್ತು ಆ ನೋವು, ಯಾರು ಅನುಭವಿಸಿದ್ದಾರೆ ಆ ನೋವು ಗೊತ್ತಿರ್ತದೆ. ಹೊರಗಡೆ ಕೂತ್ಕೊಂಡು ಮಾತಾಡೋರು ಬೇರೆ. ಹಾಗಾಗಿ ಇಲ್ಲಿ ಪಂಜರದೊಳಗೆಯನ್ನ ಕೇಳು ಅಂತಾರೆ ಜಂಬಣ್ಣ ಅಮರಚಂದ್ರ. ಇನ್ನು ಗಿಳಿ ಏನ್ ಹೇಳ್ತದೆ, ಬುರ್ಖಾ ತಳ ಹೊಳಿಬಹುದು, ಜರಿ ಹಂಚಿರ್ಬೋದು, ರಂಗಿರ್ಬೋದು, ಆದ್ರೆ ಅದು ಬುರ್ಖಾನೇ, ಅದು ಹೆಣ್ಣನ್ನು ಬಂಧಿಸಿದ ಬಂದೀಖಾನೆ, ಅದು ಜೈಲು ಅಂತಕ್ಕಂಥ ಮಾತನ್ನ ಗಿಳಿಯ ಮೂಲಕ ಹೇಳಿಸ್ತಾ ಇದ್ದಾರೆ. ಗಿಳಿ ಅಂದ್ರೆ ಹೆಣ್ಣಿನ ಮೂಲಕ ಹೇಳಿಸ್ತಾ ಇದ್ದಾರೆ. ಇಡೀ ಸ್ತ್ರೀ ಸಮಾಜದ ಪರವಾಗಿ ಹೇಳ್ತಾ ಇದ್ದಾರೆ. ಇಸ್ಲಾಂ ಧರ್ಮದ ಹೆಣ್ಣಿನ ಧ್ವನಿಯಾಗಿ ಕವಿ ಮಾತಾಡ್ತಾ ಇದ್ದಾರೆ. ಒಟ್ಟಾರೆ ಕವಿಯ ಆಶಯವಿಷ್ಟೇ, ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕಾಗಿದೆ. ಅವರಿಗೂ ಸಮಾಜದ ಎಲ್ಲ ಅವಕಾಶಗಳಲ್ಲಿ ಮುಕ್ತವಾದ ಅವಕಾಶಗಳನ್ನು ಕೊಡಬೇಕಾಗಿದೆ. ಕೇವಲ ದೈಹಿಕವಾಗಿ ಬಾಹ್ಯ ಸ್ಥಿತಿಗಳಲ್ಲಿ ಅಷ್ಟೇ ಅಲ್ಲ, ಮಾನಸಿಕವಾಗಿ ಅವಳು ಸ್ವತಂತ್ರಳಾಗಬೇಕಾಗಿದೆ, ಭಾವನಾತ್ಮಕವಾಗಿ ಅವಳು ಸ್ವತಂತ್ರನಾಗಬೇಕಾಗಿದೆ. ಈ ಜಗತ್ತಿನಲ್ಲಿ ಪ್ರಜಾಪ್ರಭುತ್ವದ ನೆರಳಲ್ಲಿ ಬದುಕ್ತಕ್ಕಂಥ ನಾವು ಗಂಡು ಹೆಣ್ಣುಗಳೆಂಬ ಭೇದವಿಲ್ಲದೆ ನಾವು ಮುಕ್ತವಾಗಿ ಬದುಕಬೇಕಾಗಿದೆ. ಅವಳಿಗೂ ಮುಕ್ತವಾಗಿ ಬದುಕುವಂತ ಅವಕಾಶಗಳನ್ನ ನಾವು ಕೊಡಬೇಕಾಗಿದೆ. ಇಲ್ಲಿ 3 ಚಿತ್ರಗಳು ನಿಮಗೆ ಕಾಣ್ತಾ ಇದ್ದಾವೆ. ಮೊದಲ ಚಿತ್ರದ ಒಂದು ಕಾಣ್ತಾ ಇದೆ, ಅಲ್ಲಿನ ಸನ್ನಿವೇಶ ಹೇಗಿದೆ. ಇಷ್ಟೊಂದು ಜನಜಂಗುಳಿ ಇದೆ, ಇಷ್ಟೊಂದು ಜನಜಂಗುಳಿಯಲ್ಲಿ ಉಸಿರುಗಟ್ಟು ವಾತಾವರಣ, ಉಸಿರಾಡ್ಲಿಕ್ಕೆ ಗಾಳಿ ಹೇಗ್ ಸಿಗುತ್ತೋ ಇಲ್ವೋ, ಅದು ಹೇಗ್ ವಾತಾವರಣ ಇದೆಯೋ ಅನ್ನೋದು ಒಂದು ಪ್ರಶ್ನೆ. ಇಲ್ಲಿ ಗಿಳಿಯ ಬದುಕು ಇಲ್ಲಿ ಈ ಕಡೆ ಹೀಗಿರ್ಬೇಕು ಅನ್ನೋದು ಉದ್ದೇಶನೂ ಅಲ್ಲ, ಹೀಗೆ ಇರ್ಬೇಕು ಅನ್ನೋದು ಅಲ್ಲ. ಇದು ಅವರ ಮುಕ್ತವಾದ ಆಯ್ಕೆಯ ಸ್ವಾತಂತ್ರ್ಯವಾಗಬೇಕು. ಇಲ್ಲ ನನಗೆ ಇದೇ ಇಷ್ಟ ಅಂದ್ರೆ ಹಾಗಿರ್ಲಿ, ಇಲ್ಲ ನನಗೆ ಇದೇ ಇಷ್ಟ ಅಂದ್ರೆ ಹೀಗಿರ್ಲಿ, ಅಥವಾ ಇವೆಲ್ಲವುಗಳು ಇದು ಸಾಂದರ್ಭಿಕ ಚಿತ್ರಗಳಷ್ಟೇ ಇವು. ಅಂದ್ರೆ ಕವಿತೆಯ ಆಶಯವಿಷ್ಟೇ, ನಮ್ಮ ಬಟ್ಟೆ, ನಾವು ಹಾಕಿಕೊಳ್ಳುವ ದಿರಿಸುಗಳು, ನಮ್ಮ ಬದುಕು ನಮ್ಮ ಇಚ್ಛೆಗನುಗುಣವಾಗಿರಬೇಕು. ಮುಖ್ಯವಾಗಿ ಶತಮಾನಗಳಿಂದ ಹೆಣ್ಣನ್ನು ನಾವು ಶೋಷಣೆ ಮಾಡ್ತಾನೆ ಬಂದಿದ್ದೇವೆ. ಶತಮಾನಗಳಿಂದ ಅವಳಿಗೆ ದಿಗ್ಬಂಧನಗಳನ್ನು ಹಾಕ್ತಾ ಬಂದಿದ್ದೇವೆ. ಅವಳಿಗೆ ಬೇರೆ ಬೇರೆ ನಿಯಮಗಳ ಜಾಡನ್ನ ಇಂದಿಗೂ ಕೂಡ ಅವಳಿಗೆ ಹೆಚ್ಚು ನಿಯಮಗಳನ್ನು ಹಾಕಿದ್ದೇವೆ. ಗಂಡಿಗಿರುವ ಸ್ವಾತಂತ್ರ್ಯದಲ್ಲಿ ಅರ್ಧ ಪಾಲು ಇರದ ಹಾಗೆ ನಾವು ನೋಡ್ಕೊಳ್ತಾ ಬಂದಿದ್ದೇವೆ. ನಮ್ಮ ಕುಟುಂಬದಲ್ಲಿ, ಸಮಾಜದಲ್ಲಿ, ಧರ್ಮ ಜಾತಿಗಳಲ್ಲಿ, ಸಭೆ ಸಮಾರಂಭಗಳಲ್ಲಿ ಎಲ್ಲ ಕಡೆಯೂ ಅವಳನ್ನ ಕಡೆಗಣಿಸ್ತಾ ಬಂದಿದ್ದೇವೆ. ಅವಳಿಗೆ ಒಂದಿಷ್ಟು ಬೇರೆ ಜಾಡುಗಳನ್ನು ಹಾಕಿಕೊಟ್ಟಿದ್ದೇವೆ, ದಿಗ್ಬಂಧನಗಳನ್ನು ಹೆಣೆದಿದ್ದೇವೆ, ಸರಳುಗಳನ್ನು ಹೆಣೆದಿದ್ದೇವೆ. ಅವಳು ಕೂಡ ಅದನ್ನ ಒಪ್ಪಿಕೊಂಡು ಸಾಗುವಂತ ಸ್ಥಿತಿ ಇದೆಯಲ್ಲ, ಇದು ಕವಿಗೆ ಬಹಳ ಅಚ್ಚರಿ ಮೂಡಿಸ್ತಕ್ಕಂಥ. ನಮ್ಮ ಹೆಣ್ಣು ಮಕ್ಕಳು ಕೂಡ ಅದನ್ನು ಒಪ್ಕೊಂಡು ಬಿಟ್ಟಿದ್ದಾರೆ.
ಓ ನಾನು ಇದನ್ನೇ ಮಾಡ್ಬೇಕು, ಇದೇ ಸರಿ, ಹೆಣ್ಣು ಅಂದ್ರೆ ಇದನ್ನೇ ಮಾಡ್ಬೇಕು, ಇದು ನನಗೆ ಫಿಕ್ಸ್ ಮಾಡಿರೋ ಕೆಲಸ, ನಾನು ಹೀಗೆ ಇರ್ಬೇಕು ಅಂತ ಒಪ್ಪಿಕೊಂಡು ಬಿಟ್ಟಿದ್ದಾರಲ್ಲ ಹೆಣ್ಣು, ಇದ್ರ ಬಗ್ಗೆ ಕವಿ ಮಾತಾಡ್ತಾರೆ. ಒಟ್ಟಿನ ಮೇಲೆ ಕವಿಯ ಆಶಯವಿಷ್ಟೇ, ನಮ್ಮ ಉಡುಪು, ನಮ್ಮ ಬದುಕು, ನಮ್ಮ ಆಲೋಚನೆಗಳು, ನಮ್ಮ ದೈನಂದಿನ ದಿನಚರಿಗಳು ಸಾಧ್ಯವಾದಷ್ಟು ಮುಕ್ತವಾಗಿರಲಿ, ಅವರ ಇಚ್ಛೆಗೆ ಅವಕಾಶ ಕೊಡುವಂತಿರ್ಲಿ. ಗಂಡು ಹೆಣ್ಣುಗಳು ಬೇರೆಯಲ್ಲ, ಎಲ್ಲರೂ ಮನುಷ್ಯರು, ಎಲ್ಲರೂ ಸಮಾನರು, ಎಲ್ಲರಿಗೂ ಈ ಜಗತ್ತಿನಲ್ಲಿ ಬದುಕುವ ಅವಕಾಶ ಇದೆ, ಆಯ್ಕೆಯ ಸ್ವಾತಂತ್ರ್ಯವಿರಲಿ, ಮುಕ್ತವಾಗಿ ಬದುಕೋಣ ಅಂತಕ್ಕಂಥ ಆಶಯವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಕವಿ ಈ ಚಿಕ್ಕ ಕವಿತೆಯೊಳಗ ಬಹಳ ಮುಖ್ಯವಾಗಿ ಕೊಡುವ ಸಂದೇಶ ಏನಂದ್ರೆ, ನಾವು ಬಾಹ್ಯಾಡಂಬರವೇನು ತೋರಿಸ್ತಾ ಇದೀವಲ್ಲ ಅದು ಮುಖ್ಯವಲ್ಲ, ಅಂತರಂಗದ ಖುಷಿ ಮುಖ್ಯ. ಬಾಹ್ಯವಾಗಿ ತೋರಿಸುವ ಮುಖವಾಡಗಳಿದಾವಲ್ಲ, ಬಾಹ್ಯವಾಗಿ ನಾವು ತೋರಿಸಿದೀವಲ್ಲ ಅದು ಮುಖ್ಯ ಅಲ್ಲ, ಅದಕ್ಕಿಂತ ಮುಖ್ಯವಾಗಿ ಅಂತರಂಗದ ಖುಷಿ. ಅದಕ್ಕೆ ರಂಗು ರಂಗಿನ ಜರಿಯಂಚಿನ ಬುರ್ಖ, ಮೇಲೆ ಚೆನ್ನಾಗಿದೆ, ಅಲಂಕಾರ ಇದೆ, ಅದಕ್ಕಿಂತ ಒಳಗಡೆ ನಮ್ಮ ಆತ್ಮದ ಖುಷಿಯನ್ನ ನಾವು ನೋಡ್ಬೇಕಾಗಿದೆ, ನಮ್ಮ ಮನಸ್ಸನ್ನ ಕಸಿವಿಸಿಯನ್ನ ನಾವು ಸರಳಗೊಳಿಸ್ಬೇಕಾಗ್ಯದ, ನಮ್ಮ ಹೃದಯ ಸಂತುಷ್ಟತೆಗೆ ನಾವು ಒತ್ತು ಕೊಡಬೇಕಾಗ್ಯದ. ಆ ನಿಟ್ಟಿನೊಳಗ ಇಲ್ಲಿ ಹೆಣ್ಣು ಮಕ್ಕಳಿಗೆ, ಇದು ಕೇವಲ ಇಸ್ಲಾಂ ಮಾತ್ರವಲ್ಲ, ಸಮಸ್ತ ಹೆಣ್ಣು ಮಕ್ಕಳಿಗೆ ನಾವು ಅವರ ಮಾನಸಿಕವಾದ ಖುಷಿಗೆ, ಅವರ ಆತ್ಮ ಖುಷಿಗೆ ಅವಕಾಶವನ್ನ ಮಾಡಿಕೊಡ್ಬೇಕಾಗಿದೆ. ಆಯ್ಕೆಯ ಸ್ವಾತಂತ್ರ್ಯವನ್ನ ಕೊಟ್ಟಾಗ ಮಾತ್ರ ಇಂದಿನ ಬದುಕು, ಇಂದಿನ ಸಂವಿಧಾನ, ಇಂದಿನ ಪ್ರಜಾಪ್ರಭುತ್ವ ಯಶಸ್ವಿಯಾಗುತ್ತೆ. ಈ ನಿಟ್ಟಿನೊಳಗ ನಾವೆಲ್ಲ ಹೆಣ್ಣು ಮಕ್ಕಳನ್ನ ಈ ರಥದ ಎರಡು ಗಾಲಿಗಳಂತೆ ನಾವು ಹೋಲಿಸ್ತಾ ಇದ್ದೇವೆ, ಕುಟುಂಬದ ಎರಡು ಚಕ್ರಗಳು ಅಂತ ಏನು ಹೋಲಿಸ್ತಾ ಇದ್ದೇವೆ, ಆ ದಿಸೆಯಲ್ಲಿ ಹೆಣ್ಣು ಗಂಡುಗಳನ್ನ ಸಮಾನವಾದಂತಹ ಗರಡಿಯೊಳಗ ನೋಡುವಂತ ಇಚ್ಛೆ, ಮನೋಭಾವ ಇಲ್ಲಿ ಕವಿತೆಯದಾಗಿದೆ. ಆ ದಿಸೆಯಲ್ಲಿ ನಾವೆಲ್ಲ ಇಲ್ಲಿ ಹೆಣ್ಣು ಗಂಡುಗಳನ್ನ ಸಮಾನವಾಗಿ ಸಮತಕ್ಕಡಿಯಲ್ಲಿ ಇಟ್ಕೊಂಡು ಹೋಗ್ಬೇಕಾಗಿದೆ. ಇವತ್ತು ಬೇಕಾದಷ್ಟು ಕಾನೂನುಗಳು ಬಂದಿದ್ದಾವೆ, ಬೇಕಾದಷ್ಟು ಮೀಸಲಾತಿ ವ್ಯವಸ್ಥೆ ಬಂದಿದೆ, ಮುಕ್ತವಾದ ಆಯ್ಕೆಯ ಸ್ವಾತಂತ್ರ್ಯಗಳಿದ್ದಾವೆ, ಬೇರೆ ಬೇರೆ ಇಲಾಖೆಗಳಲ್ಲಿ, ಹುದ್ದೆಗಳಲ್ಲಿ, ಸಂಸ್ಥೆಗಳಲ್ಲಿ, ಕ್ಷೇತ್ರಗಳಲ್ಲಿ ಮಹಿಳೆಯರು ದಾಪುಗಾಲು ಹಾಕ್ತಾ ಇದ್ದಾರೆ. ಆದ್ರೆ ಅದರ ಪ್ರಮಾಣ ತುಂಬಾ ಕಡಿಮೆ, ಅದರ ಪ್ರಮಾಣ ತುಂಬಾ ಕಡಿಮೆ. ಎಲ್ಲ ಕ್ಷೇತ್ರಗಳಲ್ಲಿ ಇದ್ದಾರೆ, ಎಷ್ಟು ಜನ ಬೆರಳಿಕೆ ಎಷ್ಟು, ಮತ್ತೆ ಬೆರಳು ಮಾಡ್ಕೊಂಡು ಹೇಳ್ಬೇಕು. ಆ ದಿಸೆಯಲ್ಲಿ ಸಮರ್ಥವಿದ್ದರೆ, ಸಾಮರ್ಥ್ಯವಿದ್ರೆ ಬೇಕಾದಷ್ಟು ಕಡೆ ಪುರುಷನನ್ನ ಮೀರಿ ಬೆಳಿಬೇಕಾಗಿದೆ. ಆ ಅವಕಾಶವನ್ನು ನಾವು ಮುಕ್ತವಾಗಿ ಕೊಡ್ಬೇಕಾಗಿದೆ. ಅವರನ್ನ ಹಿಂಜರಿಸುವ, ಟೀಕೆ ಮಾಡುವ, ವಿಮರ್ಶೆ ಮಾಡುವ, ಅವರನ್ನ ಹೀಗಳೆಯುವ, ಹೀಯಾಳಿಸುವುದನ್ನ ಬಿಟ್ಟು ಇಡೀ ಸಮಾಜ ಮುಕ್ತ ಮನಸ್ಸಿನಿಂದ ಅವರಿಗೆ ಸ್ವಾತಂತ್ರ್ಯವನ್ನ ಕೊಟ್ಟಾಗ ಇವುಗಳನ್ನ, ನಮ್ಮ ಆಚರಣೆಗಳನ್ನ, ನಮ್ಮ ಪರಂಪರೆಯಿಂದ ಬಂದಿರತಕ್ಕಂತ ಕೆಲವು ಮೂಢಾಚರಣೆಗಳನ್ನ ನಾವು ಕಡಿಮೆ ಮಾಡ್ತಾ ಅವರಿಗೆ ಮುಕ್ತವಾದ ಸ್ವಾತಂತ್ರ್ಯವನ್ನ ಕೊಡಬಹುದು, ಕೊಟ್ರೆ ಯೋಗ್ಯ ಅಂತಕ್ಕಂಥ ಮಾತನ್ನು ಹೇಳಿ ಈ ಕವಿತೆಯನ್ನು ಇಲ್ಲಿಗೆ ಸಮಾಪ್ತಿ ಮಾಡೋಣ. ವಿದ್ಯಾರ್ಥಿಗಳ ಇಲ್ಲಿಗೆ ಜಂಬಣ್ಣ ಅಮರ್ಚಿಂತ್ರವರ 5 ಕವಿತೆಗಳು ಮುಕ್ತಾಯವಾದವು. ಇನ್ನು ನೆಕ್ಸ್ಟ್ ಮುಂದಿನ ಅವಧಿಯಲ್ಲಿ ನಾವು ನಿಮ್ಮ ಪಠ್ಯಕ್ಕಿರ್ತಕ್ಕಂಥ ಮತ್ತೊಬ್ಬ ಕವಿ ಮೃತ್ಯುಂಜಯ ಹೊರಕೇರಿ ಅವರ 5 ಕವಿತೆಗಳನ್ನ ನಾವು ಮುಂದಿನ ಅವಧಿಯಿಂದ ಚರ್ಚೆ ಮಾಡೋಣ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.